ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಗುರುಜಿ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರ್ಬೋದು ಮತ್ತೊಂದು ಬಿಗ್ ಅಪ್ಡೇಟನ್ನು ರಿಲೀಸ್ ಮಾಡಿದ್ದಾರೆ. ಇನ್ಸ್ಟ್ರಕ್ಷನ್ ಫಾರ್ ಆಲ್ ಟಿಕೆಟ್ ಡೌನ್ಲೋಡ್ 2022-24. ನೀವು ಇಲ್ಲಿ ನೋಡ್ತಾ ಇರ್ಬೋದು, UG ನೀಟ್ 2024 ಅರ್ಹತಾ ಪರೀಕ್ಷೆಗೆ ಮಾತ್ರ ಹಾಜರಾಗುತ್ತಿರುವ ಅಭ್ಯರ್ಥಿಗಳ ಗಮನಕ್ಕೆ. ಕೆಲವು ಅಭ್ಯರ್ಥಿಗಳು UG CET 2024 ಅರ್ಜಿಯಲ್ಲಿ ಕೇವಲ ವೈದ್ಯಕೀಯ, ದಂತವೈದ್ಯಕೀಯ, ಆಯುಷ್ ಕೋರ್ಸ್ಗಳನ್ನು ಮಾತ್ರ ಆಯ್ಕೆ ಮಾಡಿರುತ್ತಾರೆ. ಕೇವಲ UG ನೀಟ್ ಹಾಜರಾಗುತ್ತಿರುವ ಅಭ್ಯರ್ಥಿಗಳಿಗೆ UG CET ಪ್ರವೇಶ ಪತ್ರವನ್ನು ಪ್ರಾಧಿಕಾರದಿಂದ ನೀಡಲಾಗುವುದಿಲ್ಲ. ಅಂತಹ ಅಭ್ಯರ್ಥಿಗಳು ಪ್ರಾಧಿಕಾರದ ವೆಬ್ಸೈಟ್ನಿಂದ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಪ್ರಯತ್ನಿಸಬಾರದು. ವೈದ್ಯಕೀಯ, ದಂತವೈದ್ಯಕೀಯ, ಆಯುರ್ವೇದ, ಯುನಾನಿ, ಹೋಮಿಯೋಪತಿ ಕೋರ್ಸ್ಗಳ ಪ್ರವೇಶಕ್ಕೆ ನೀಟ್ 2024 ಫಲಿತಾಂಶ ಪ್ರಕಟಣೆಯ ನಂತರ ಅರ್ಹತೆ ಪಡೆಯುವ ಅಭ್ಯರ್ಥಿಗಳಿಗೆ ಪರಿಶೀಲನಾ ಪತ್ರವನ್ನು ನೀಡುವ ಕಾರ್ಯ ಪ್ರಾರಂಭಿಸಲಾಗುವುದು ಹಾಗೂ ಅಂತಹ ಅಭ್ಯರ್ಥಿಗಳು ನಿಯಮಾನುಸಾರ ವೈದ್ಯಕೀಯ ಕೌನ್ಸಿಲಿಂಗ್ಗೆ ಭಾಗವಹಿಸಬಹುದಾಗಿದೆ. ಇದು UG ನೀಟ್ ಮಾತ್ರ ಸೆಲೆಕ್ಟ್ ಮಾಡಿರುವ ಅಭ್ಯರ್ಥಿಗಳಿಗೆ ಅನ್ವಯಿಸುತ್ತದೆ. ಸೊ ನೀವು ಸುಮ್ಮನೆ ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಹೋಗಿ ಆಲ್ ಟಿಕೆಟ್ ಡೌನ್ಲೋಡ್ ಮಾಡಬೇಕು. ಆಲ್ ಟಿಕೆಟ್ ನಾನು ಅಪ್ಲೈ ಮಾಡಿದ್ದೀನಿ, ನನಗೂ ಬರುತ್ತೆ ಅಂತಂದು. ಇದು ಆಗಲೇ ಕ್ಲಿಯರಾಗಿ ಕೇಳಿದವ್ರು ಮೊದಲೇ ತಿಳಿಸಿದ್ದಾರೆ, ಮತ್ತೊಂದು ಸಲ ತಿಳಿಸ್ತಾ ಇದ್ದಾರೆ. ನೀವು UG ನೀಟ್ ಮಾತ್ರ ಅಪ್ಲೈ ಮಾಡಿದಾಗ ನಿಮಗೆ CET ಅಡ್ಮಿಷನ್ ಟಿಕೆಟ್ ಆಬ್ವಿಯಸ್ಲಿ ಬರೋದಿಲ್ಲ. ಸೊ ನೀವು ನಿಮ್ಮ ನೀಟ್ ಎಕ್ಸಾಮ್ಗೆ ಫೋಕಸ್ ಮಾಡಿ, ನೀವು ನೀಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಚೆನ್ನಾಗಿ ನೀಟ್ ಎಕ್ಸಾಮ್ ಬರೀರಿ. ತದನಂತರ ಅವರೇ ಒಂದು ಪರಿಶೀಲನಾ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಮುಂದೆ ಅವಕಾಶ ನೀಡ್ತಾರೆ. ಆ ಪರಿಶೀಲನಾ ಪತ್ರ ಡೌನ್ಲೋಡ್ ಮಾಡಿಕೊಂಡು ನೀವು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹಾಜರಾಗ್ಬೋದು. ಆಲ್ ದ ಬೆಸ್ಟ್.